ಇಲ್ಲಿ ಸಂಜೆ 6 ಗಂಟೆ ಆಗಿದ ತಕ್ಷಣ ಏನಾಗುತ್ತೆ ಗೊತ್ತಾ? ಶಾಪಿಂಗ್ ಮಾಡೋಕೆ ಬಂದವ್ನಿಗೆ ಏನಾಯ್ತು ನೋಡಿ, ಅಯ್ಯೋ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನನ್ನ 17ನೇ ಮಿನಿ ಬ್ಲಾಗ್ಗೆ ಸ್ವಾಗತ. ಸೊ ನನಗೆ 2-3 ದಿನದಿಂದ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ನನಗೊಂದಷ್ಟು ಜನ ಆಲ್ರೆಡಿ ಮೆಸೇಜ್ ಹಾಕಿದ್ದಾರೆ ಏನಕ್ಕೆ ಅಪ್ಲೋಡ್ ಮಾಡ್ತಾ ಇಲ್ಲ ಅಂದ್ಬಿಟ್ಟು. ಸೊ ನೋಡಿ, ನಂದು ನೆಕ್ಸ್ಟ್ ಪೋಸ್ಟ್ ಬಂದು ಅಂದರೆ ಈ ಪೋಸ್ಟ್ ಈಗೇನು ಹಾಕ್ತೀನಲ್ಲ, ಇದು ಬಂದು 100ನೇ ಪೋಸ್ಟು. ಅದಕ್ಕೋಸ್ಕರ ಮೆಮೊರೇಬಲ್ ಆಗಿ ಮಾಡಬೇಕು ಅನ್ನೋ ಒಂದು ರೀಸನ್ಗೋಸ್ಕರ 2 ಡೇಸಿಂದ ವೀಡಿಯೋ ಹಾಕಿಲ್ಲ. ಈಗ ಟೈಮ್ ಸಿಕ್ಕೈತೆ ವೀಡಿಯೋ ಮಾಡೋಕ್ಕೆ, ಸೊ ಅದಕ್ಕೆ ವೀಡಿಯೋ ಮಾಡ್ಕೋತಾ ಇದ್ದೀನಿ. ನಾನು ಗ್ರ್ಯಾಜುಯೇಷನ್ ಇದರಲ್ಲಿ ಹೇಳಿದೆ, ನಾನು ಔಟ್ಸೈಡ್ ಹೋಗ್ತಾ ಇದ್ದೀನಿ, ಎಲ್ಲೋ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀನಿ, ಅದು ಇದು ಅಂತೆಲ್ಲ ಹೇಳಿದೆ. ಸೊ ಯಾರ್ಯಾರು ಆ ವಿಡಿಯೋ ನೋಡಿಲ್ಲ, ನಾನು ಗ್ರ್ಯಾಜುಯೇಷನ್ ವಿಡಿಯೋನ ಹೋಗಿ ನೋಡ್ಕೊಬನ್ನಿ, ಯೂಟ್ಯೂಬಲ್ಲಿದೆ. ಆಮೇಲೆ ಇವತ್ತು ಶಾಪಿಂಗ್ ಮಾಡಬೇಕಲ್ವಾ, ಸೊ ಅದಕ್ಕೋಸ್ಕರ ಶಾಪಿಂಗ್ಗೆ ಅಂತ ಬಂದಿದ್ದೀನಿ ಹೊರಗಡೆ. ನನ್ನ ಬರ್ಡೇಗೆ ಏನಾದ್ರು ಬಟ್ಟೆ ಗಿಟ್ಟೆ ಎಲ್ಲ ತೊಗೋಬೇಕಲ್ವಾ, ಸೊ ಅದಕ್ಕೋಸ್ಕರ ಶಾಪಿಂಗ್ ಬಂದಿದೆ. ಶೂಗಳು ತೊಗೋಬೇಕಾಗಿತ್ತು, ಸೊ ಅದಕ್ಕೋಸ್ಕರ JD ಬಂದೆ, ಜಾರ್ಡನ್. ಒಂದಷ್ಟು ಶೂಗಳನ್ನೆಲ್ಲ ಟ್ರೈ ಮಾಡಿದೆ, 1-2-3 ಶೂ ಟ್ರೈ ಮಾಡಿದೆ. ನನಗೆ 1-2 ಇಷ್ಟ ಆಯಿತು, ಸೊ ತೊಗೊಂಡೆ. ಆಮೇಲೆ ಸ್ಲಿಪ್ಪರ್ಗಳು ಕ್ರಾಕ್ಸ್ ನೋಡ್ತಾ ಇದೆ, ಅವು ಚೆನ್ನಾಗಿದ್ದವು, ಸೊ ಅದಕ್ಕೋಸ್ಕರ ಅದನ್ನು 1-2 ಜೊತೆ ತೊಗೊಂಡೆ. ಆಮೇಲೆ ಪ್ರೈಮಾರ್ಕ್ ಹೋಗೋಣ ಅಂದ್ಬಿಟ್ಟು ಪ್ರೈಮಾರ್ಕಲ್ಲಿ 1-2 ಬಟ್ಟೆ ತೊಗೊಳ್ಳೋಣ ಅಂದ್ಬಿಟ್ಟು ಪ್ರೈಮಾರ್ಕ್ ಹೋಗೋಣ ಅಂದ್ಕೊಂಡೆ. ಬಟ್ ಅನ್ಫಾರ್ಚುನೇಟ್ಲಿ ಪ್ರೈಮಾರ್ಕ್ ಕ್ಲೋಸ್ ಆಗಿಬಿಟ್ಟಿತ್ತು. ಇಲ್ಲಿ ಏನು ಅಂತಂದ್ರೆ ರೂಲ್ಸು, 6 ಗಂಟೆ ಮೇಲೆ ಎಲ್ಲ ಶಾಪ್ ಆಗಿರಲಿ ಏನಾಗಿರಲಿ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ ಗೈಸ್. ಅದೊಂದೇ ಬೇಜಾರು. ಪರವಾಗಿಲ್ಲ ಬಿಡು ಅಂದ್ಕೊಂಡು ಇನ್ನೊಂದು ದಿನ ಬಂದ್ರಾಯ್ತು ಅಂದ್ಬಿಟ್ಟು ಸುಮ್ಮನಾದೆ. ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಲ್ಲ, ಬಟ್ ಆದರೂ ಸ್ವಲ್ಪ ಹೇಳ್ತೀನಿ. ಗೆಸ್ ಮಾಡೋರು ಗೆಸ್ ಮಾಡಿ, ಗೆಸ್ ಮಾಡದೇ ಇರೋರು ಬಿಡಿ, ಬಟ್ ಗೆಸ್ ಮಾಡೋರು ಪಕ್ಕ ಕಮೆಂಟ್ ಹಾಕಿ, ಮಿಸ್ ಮಾಡಿಬಿಡಿ. ಏನು ಅಂತಂದರೆ, ಈ ಪ್ಲೇಸ್ ಬಂದು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಕಂಟ್ರಿ ಇನ್ ದ ವರ್ಲ್ಡ್ ಅಂದ್ಕೊಳ್ಳಿ, ಒನ್ ಆಫ್ ದೆಮ್. ಓಕೆ, ಆಮೇಲೆ ಒಂದಷ್ಟು ಮೂವಿಗಳು ಶೂಟಿಂಗ್ ಎಲ್ಲ ಮಾಡಿದ್ದಾರೆ. ನನ್ನ ಚೈಲ್ಡ್ಹುಡ್ ಮೂವಿಗಳು ಅಂದ್ಕೊಳ್ಳಿ. ಯಾವ ಮೂವಿ ಅಂತಲೂ ಹೇಳಲ್ಲ, ಯಾಕಂದರೆ ಅದು ಹೇಳಿದ ತಕ್ಷಣ ಪಟ್ಟಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಏನು ಅಂತ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರಿ ನನ್ನ ನೆಕ್ಸ್ಟ್ ವೀಡಿಯೋ, ಕಂಪ್ಲೀಟ್ ವೀಡಿಯೋಗೆ